ಸಖತ್ ಜೋಶ್ನಿಂದ ವಿಮಾನ ಪ್ರಯಾಣಕ್ಕೆ ಹೊರಡ್ತಾ ಇರೋ ರೈತ ಮಹಿಳೆಯರು, ವಿಮಾನಯಾನದ ಹೊಸ ಅನುಭವದಲ್ಲಿ ಮಿಂದೆದ್ದ ಅನ್ನದಾತರು. ಅರೆ ಇದೇನಪ್ಪ, ಒಂದೇ ತರಹದ ಸೀರೆಗಳನ್ನ ಬಿಟ್ಟು ಈ ಮಹಿಳೆಯರು ವಿಮಾನದಲ್ಲಿ ಎಲ್ಲಿಗೆ ಹೊರಟಿರಬಹುದು ಅಂತ ಯೋಚಿಸ್ತಾ ಇದ್ದೀರಾ? ಅಂದ ಹಾಗೆ ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಶಿವಮೊಗ್ಗದ ವಿಮಾನ ನಿಲ್ದಾಣ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಶಿರಗನಹಳ್ಳಿಯ ಯುವ ರೈತ ವಿಶ್ವನಾಥ್ ತಮ್ಮ ತೋಟಕ್ಕೆ ಕೂಲಿ ಕೆಲಸಕ್ಕಾಗಿ ಬರುವ ಮಹಿಳಾ ಕಾರ್ಮಿಕರಿಗೆ ವಿಮಾನ ಪ್ರಯಾಣ ಮಾಡಿಸುವ ಮೂಲಕ ಮಾದರಿ ಮಾಲೀಕರಾಗಿದ್ದಾರೆ. ತಮ್ಮ ಜಮೀನಿನಲ್ಲಿ ಕೆಲಸ ಮಾಡೋ ಮಹಿಳೆಯರು ಹಲವು ದಿನಗಳಿಂದ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅನ್ನೋ ಆಸೆ ವ್ಯಕ್ತಪಡಿಸಿದ್ರಂತೆ. ಆದ ಕಾರಣ ಅವರ ಆಸೆಯನ್ನ ಈಡೇರಿಸಲೆಂದು ಶಿವಮೊಗ್ಗದಿಂದ ಗೋವಾಗೆ ವಿಮಾನದಲ್ಲಿ ಕರೆದುಕೊಂಡು ಹೋಗುವ ಮೂಲಕ ಅವರ ಆಸೆ ಈಡೇರಿಸುವ ಜೊತೆಗೆ ಹಲವರ ಮೆಚ್ಚುಗೆಗೂ ಪಾತ್ರರಾಗಿದ್ದಾರೆ. ನಮಸ್ಕಾರ, ನನ್ನ ಹೆಸರು ವಿಶ್ವನಾಥ್. ನಾನು ರೈತ, ಪ್ರಗತಿಪರ ರೈತ. ನಂದು ಒಂದು 14ರಿಂದ 15 ಎಕರೆ ಅಡಿಕೆ ತೋಟ ಇದೆ. ಅಡಿಕೆ ತೋಟದಲ್ಲಿ ಸುಮಾರು 3 ವರ್ಷದಿಂದ ಇವತ್ತೇ ನಾನು ಕೂಲಿ ಕೆಲಸ ಮಾಡೋಣ ವಿಮಾನದಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಅವರು ನನ್ನ ತೋಟದಲ್ಲಿ ಕೆಲಸ ಮಾಡ್ತಾರೆ. ಒಂದ್ಸರಿ ಹೇಳಿದರು, ಅಣ್ಣ ವಿಮಾನ ಹೆಂಗಣ್ಣ ಹೋಗ್ಬೇಕು, ನಾವೇನು ಈ ಜನದಲ್ಲಿ ಹೋಗಾಗ್ತದಿಲ್ಲ, ಗೊತ್ತಿಲ್ಲ ಅಣ್ಣ, ಹೆಂಗೆ ಹತ್ಬೇಕಣ್ಣ ಅಂದರು. ಏನು ಮಾಡ್ತಿರ್ಬೋದು, ನಿಮಗೆ ಆಗ್ಬೇಕು ವಿಮಾನ ಅಂದೆ. ಇಲ್ಲ, ನಾವು ಒಂದ್ಸರಿ ಹೋಗ್ಬೇಕು, ನಿಮ್ಮಂತರ ಕೈಯಿಂದ ನಾನು ಒಂದು ಪುಣ್ಯ ಸಿಕ್ಕರೆ ಹೋಗ್ಬೋದಲ್ಲಣ್ಣ ಅಂತ ಅಂದರು. ನಾನು ಯೋಚನೆ ಮಾಡಿದೆ, ಹಾಗೆ ತೋಟದಲ್ಲಿ ಇದ್ಕೊಂಡೆ ಫ್ಲೈಟ್ ಬುಕ್ ಮಾಡಿದೆ. ತಿರುಪತಿಗೆ ಹೋಗೋಣ ಅಂತ ಇತ್ತು. ತಿರುಪತಿ ನಮಗೆ ಫ್ಲೈಟ್ ಅವೈಲೇಬಲ್ ಆಗಲಿಲ್ಲ ನಮಗೆ. ಹಾಗಾಗಿ ಗೋವಾ ಸಿಕ್ತು. ಗೋವಾ ಬಂದಿದ್ದೀವಿ ಇವತ್ತು. ಗೋವಾದಲ್ಲಿದ್ದೀವಿ. ಎಲ್ಲರೂ ಖುಷಿಯಾಗಿದ್ದಾರೆ, ಅವರು ಖುಷಿಯಾಗಿದ್ದಾರೆ, ಅವ್ರು ತುಂಬ ಖುಷಿಯಾಗಿದ್ದಾರೆ. ಅವರ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರ್ತದೆ ಅಂತ ಹೇಳ್ತಾ ನಾನು ನಮಸ್ಕಾರ, ನನ್ನ ಮಾತನ್ನು. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದ ವಿಶ್ವನಾಥ್ ಇತ್ತೀಚೆಗಷ್ಟೇ ಪೊಲೀಸ್ ಕೆಲಸಕ್ಕೆ ರಾಜೀನಾಮೆ ನೀಡಿ ಕೃಷಿಯಲ್ಲಿ ತೊಡಗಿಕೊಂಡಿದ್ರು. ತಮ್ಮ ಜಮೀನಿಗೆ ಕಾಯಂ ಆಗಿ ಕೂಲಿ ಕೆಲಸಕ್ಕೆ ಬರ್ತಾ ಇದ್ದ ಮಹಿಳಾ ಕಾರ್ಮಿಕರನ್ನ ಅತ್ಯಂತ ಗೌರವ ಪ್ರೀತಿಯಿಂದ ಕಾಣುವ ಅವರು ಅವರೊಟ್ಟಿಗೆ ಅತ್ಯಂತ ಆತ್ಮೀಯ ಒಡನಾಟದಲ್ಲಿದ್ರು. ಅವರ ಕನಸಾಗಿದ್ದ ವಿಮಾನ ಪ್ರಯಾಣವನ್ನ ಇದೀಗ ನನಸಾಗಿಸಿದ್ದು ತಮ್ಮ ಕಾರ್ಮಿಕರಿಗೆ ಮರೆಯಲಾಗದ ಉಡುಗೊರೆ ನೀಡಿದ್ದಾರೆ. ಆಕಾಶದಲ್ಲಿ ಹಾರಾಡ್ತಾ ಇದ್ದ ವಿಮಾನವನ್ನ ದೂರದಿಂದಲೇ ನೋಡ್ತಾ ಅಯ್ಯೋ ದೂರದ ಬೆಟ್ಟ ನುಣ್ಣಗೆ ಅಂದುಕೊಂಡಿದ್ದ ರೈತ ಮಹಿಳೆಯರು ಸ್ವತಃ ವಿಮಾನದಲ್ಲಿ ಪ್ರಯಾಣ ಮಾಡುವ ಮೂಲಕ ಅತ್ಯಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೆಸರು ಸಾಕಮ್ಮ ಅಂತ. ಈಶ್ವರನ ಹೊಲದಲ್ಲಿ ನಾವು 3 ವರ್ಷ ಕೂಲಿ ಕೆಲಸ ಮಾಡ್ತಿದ್ವಿ. ಅವ್ರ ಹತ್ರ ನಾವು ಕೇಳ್ಕೊಂಡ್ವಿ, ಅಣ್ಣ ಫ್ಲೈಟ್ನಾಗ ಹೋಗ್ಬೇಕಂತ ಭಾಳ ಆಸೆ ಆಗಿತ್ತಂತ. ಅವರು ಹೇಳಿದ್ರು, ಭಾಳ ಖರ್ಚಾಗ್ತದಮ್ಮ, ಹೆಂಗೆ ಕರ್ಕೊಂಡು ಹೋಗ್ಬೇಕಾಗತ್ತಂತ. ಅಣ್ಣ ನೋಡೋಣ, ಕರ್ಕೊಂಡು ಹೋಗೋಣ, ಪುಣ್ಯ ಬರ್ತದೆ ನಿನಗೆ ಅಂತಂದು ಹೇಳಿದ್ವಿ. ಆಯ್ತಮ್ಮ, ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರು. ಅವರಿಗೆ 100 ವರ್ಷ ಆರೋಗ್ಯ ಆಯಸ್ಸು ಚೆನ್ನಾಗಿರ್ತದೆ ಅಂತ ಧನ್ಯವಾದಗಳು. ಒಟ್ಟಾರೆಯಾಗಿ ರೈತ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಲ್ಲ ಅನ್ನೋದಕ್ಕೆ ವಿಶ್ವನಾಥ್ ಅವರ ಈ ನಡೆ ಸಾಕ್ಷಿಯಾಗಿದೆ. ಅನ್ನದಾತನ ಅಂತಃಕರಣವೇ ಅಂತಹದ್ದು ಅಲ್ವೇ? ತಮಗಾಗಿ ದುಡಿಯುವ ಮಹಿಳಾ ಕಾರ್ಮಿಕರ ಆಸೆಯನ್ನ ಈಡೇರಿಸಲೆಂದು ವಿಮಾನಯಾನ ಮಾಡಿಸಿದ ವಿಶ್ವನಾಥ್ ಅವರಿಗೆ ನಮ್ಮದೊಂದು ಸಲಾಂ.